ನೀವು ಬಿದ್ರೆ ಕಾಪಾಡಕ್ ನೀವಿದ್ದೀರಲ್ಲ. ನಾನ್ ಹಂಗೆಲ್ಲ ಕಾಪಾಡಲ್ಲಪ್ಪ. ಕಾಪಾಡಲ್ವಾ? ನೋಡಿದವ್ರು ಏನ್ ಅನ್ಕೊಳಲ್ಲ ಸಸ್ಸು. ನೋಡಿದ್ರು ಪರವಾಗಿಲ್ಲ, ಅನ್ಕೊಂಡ್ರು ಪರವಾಗಿಲ್ಲ. ಕಾಪಾಡ್ತೀನಿ 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 ಕಾಪಾಡ್ತೀನಿ. ಹಾಗ್ ಬನ್ನಿ ದಾರಿಗೆ. ದಾರಿಗ್ ಬಂದವನು ನಾನು ಒಬ್ನೇ ಅನ್ಸುತ್ತೆ. ಅದೆಲ್ಲ ಬಿಡಿ, ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಪ್ರಶ್ನೆನೋ ರಾಜ್ಕುಮಾರಿ ಅವ್ರದ್ದು. ಅಲ್ಲ, ಇದೆಲ್ಲ ನಿಮ್ಗೆ ಹೇಗ್ ಸಾಧ್ಯ ಆಯ್ತು ಅಂತ. ಯಾವ್ದೆಲ್ಲ? ಮಂತ್ರಶಕ್ತಿಯಿಂದ ಗಂಧದಲ್ಲಿ ಅಗ್ನಿ ಆಹ್ವಾನ ಆಗೋದು, ಅದನ್ನ ಮೈಗಚ್ಕೊಂಡಾಗ ಉರಿ ಬರೋದು, ಮತ್ತೆ ವರ್ಣ ಸೂಕ್ತ ಹೇಳಿದ್ರೆ ಉರಿ ಹೋಗಿ ತಂಪಾಗೋದು. ಇದನ್ನೆಲ್ಲ ನಾನು ಎಲ್ಲೂ ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ. ನಮಗ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನಡೆಯೋದೆಲ್ಲ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ ಸರಸು. ಈ ಬ್ರಹ್ಮಾಂಡ ಅನ್ನೋದು ರಹಸ್ಯಗಳ ಕಣಜ. ಪ್ರತಿಯೊಂದು ಶಬ್ದಕ್ಕೂ ತನ್ನದೇ ಆದ ಶಕ್ತಿ ಇದೆ. ಆ ಬಿಡಿಬಿಡಿಯಾದ ಶಬ್ದಗಳ ಶಕ್ತಿಯನ್ನ ನಿರ್ದಿಷ್ಟವಾದ ಸೂತ್ರದೊಳಗೆ ತಂದು ಅದನ್ನ ನಿಯಮಬದ್ಧವಾಗಿ ಉಚ್ಚರಿಸಿದರೆ ಪ್ರಕೃತಿಯ ಪಂಚಭೂತಗಳನ್ನ ಕೈವಶ ಮಾಡ್ಕೋಬಹುದು ಅನ್ನೋ ರಹಸ್ಯವನ್ನ ಸಾವಿರಾರು ವರ್ಷದ ಹಿಂದೇನೆ ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ರು. ಅವರ ಮನಸ್ಸೆಂಬ ಪ್ರಯೋಗಶಾಲೆಯಲ್ಲಿ ರೂಪುಗೊಂಡ ಅಸ್ತ್ರಗಳೇ ಈ ಮಂತ್ರಗಳು. ಸುಮ್ಮನೆ ಬಾಯ್ಪಾಠ ಮಾಡಿ ಹೋಮ ಪೂಜೆ ಹವನಗಳಲ್ಲಿ ಹೇಳೋದಕ್ಕಷ್ಟೇ ಅಲ್ಲ, ದೇವತೆಗಳು, ದೆವ್ವಗಳು, ವರುಣ, ಮರಣ ಯಾರನ್ನ ಬೇಕಾದ್ರೂ ಒಲಿಸ್ಕೋಬಹುದು. ಅಷ್ಟು ಶಕ್ತಿ ಮಂತ್ರಗಳಿಗಿವೆ. ಆದ್ರೆ ಅದಕ್ಕೆ ಸಿದ್ಧಿ ಬೇಕು, ಸಾಧನೆ ಬೇಕು. ನಿಮ್ಮಂತ ಸಾಧಕರನ್ನ ಪತಿಯಾಗಿ ಪಡೆದಿದ್ದು ನನ್ನ ಪುಣ್ಯ. ನೀವೇ ನನ್ನ ಅಗ್ನಿ, ನೀವೇ ನನ್ನ ದೈವ. ಹಾ, ನನ್ನ ಮನಸ್ಸಲ್ಲಿ 2 ಕೋರಿಕೆಗಳಿವೆ. ಅದೇನು ಅಂತ ನಾನು ಹೇಳೋದಿಲ್ಲ, ನೀವೇ ತಿಳ್ಕೋಬೇಕು. ಓಹೋ, ನನಗೆ ಪರೀಕ್ಷೆನಾ? ಪರೀಕ್ಷೆ ಮಾಡೋ ಅಷ್ಟು ದೊಡ್ಡೋಳಲ್ಲ ನಾನು. ಕೇಳಿ ಪಡೆಯೋ ಸ್ವಾರ್ಥಕ್ಕಿಂತ ಪತಿಯೇ ಅರಿತು ನಡೆಸ್ಲಿ ಅಂತ ಹಂಬಲ ಅಷ್ಟೇ. ತರ್ಕ ಪ್ರವೀಣಿ ನೀನು. ಪ್ರೀತಿಯಿಂದಾನೇ ಮಾತಿಗೆ ಸಿಲುಕಿಸ್ಬಿಡ್ತೀಯ. ಆದ್ರೆ ನಿನ್ನ ಪರೀಕ್ಷೆಗೆ ಇಲ್ಲುತ್ತರ ಹೇಳೋದಿಲ್ಲ. ನಾಳೆ ಅಗ್ನಿ ಪರಿಚರ್ಯ ಆದ ನಂತರ ಹೇಳ್ತೀನಿ. ಆಗ್ಬಹುದಲ್ವಾ? ಧಾರಾಳವಾಗಿ ಆಗ್ಬೋದು. ನನ್ನ ಮನಸ್ಸಿನ ಕೋರಿಕೆ ಪೂರೈಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಪತ್ನಿಯ ಕೋರಿಕೆಯನ್ನ ಪೂರೈಸೋದು ಪತಿಯಾಗಿ ಅದು ನನ್ನ ಧರ್ಮ. ಸರಿನಾ? ಬಾ. ಏನ್ ಹೀಗ್ ನೋಡ್ತಾ ಇದ್ದೀರಾ? ತಾಯಿ, ನಾನು ದಿನಾ ನಿಮ್ಮನ್ನ ಗಮನಿಸ್ತಾನೇ ಇದ್ದೀನಿ. ಅದೆಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಹೊಟ್ಟೆಗೂ ಏನೂ ತಗೊಂಡಿಲ್ಲ. ದೇಹನ ಇಷ್ಟೊಂದು ದಂಡಿಸ್ಬಾರ್ದು ತಾಯಿ. ಭಟ್ರೆ, ಇದು ಸುಖವಾಗಿ ಬೆಳೆದಿದ್ದೀವ. ತುಂಬಾ ಸುಖ ನೋಡಿತ್ತು, ಅದಕ್ಕೆ ದೇಹನ ದಂಡಿಸ್ತಾ ಇದ್ದೀವಿ. ದೇವ್ರು ಸುಖನೂ ಕೊಡ್ತಾನೆ, ಕಷ್ಟನೂ ಕೊಡ್ತಾನೆ. ಎಲ್ಲವನ್ನು ಸಮಾನವಾಗಿ ತಗೋಬೇಕು. ನೀವೇನೇ ಹೇಳಿ, ಮಠದ ಕೆಲಸ ಮಾಡೋದ್ರಲ್ಲಿ ಒಂಥರ ಸಂತೋಷ ಇದೆ. ಹೌದಮ್ಮ, ನಾನು ನಿಮ್ಮನ್ನ ದಿನ ನೋಡ್ತಾನೇ ಇದ್ದೀನಿ. ಆದರೆ ಇವತ್ತು ನಿಮ್ಮ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇದೆ. ನೀವು ಹೀಗೆ ನಗನಗ್ತಾ ಇದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಕಾಣ್ತೀರ. ಹೌದು, ನಿಮ್ಮ ಆನಂದಕ್ಕೆ ಕಾರಣ ಏನು ತಾಯಿ? ಯುಗಾದಿ ಹಬ್ಬ ಬರ್ತಿದ್ಯಲ್ಲ, ಅದಕ್ಕೆ ಈ ಸಂತೋಷ. ಓಹೋ, ಯುಗಾದಿ ಹಬ್ಬ ಬಂತಲ್ವೇ? ನಮ್ಮನೇಲಿ ಯುಗಾದಿ ಹಬ್ಬ ಆಚರಿಸ್ತಾ ಇದ್ವಲ್ಲ, ಅದನ್ನೇ ಮೆಲ್ಕ್ ಹಾಕ್ತಿದ್ದೆ. ಯಾವುದೇ ಹಬ್ಬ ಬರಲಿ, ಇಡೀ ಊರಿನ ಜನರ ಜೊತೆ ಹಬ್ಬನ ಆಚರಿಸ್ತಾ ಇದ್ವಿ. ನಮ್ಮನೇಲಿ ಜನ ತುಂಬಿ ತುಳುಕ್ತಾ ಇದ್ರು. ಜನ ಉಪವಾಸ ಇರಬಾರ್ದು ಅಂತ ಎಲ್ಲರಿಗೂ ಕಾಸು, ದವಸ, ಧಾನ್ಯ ಎಲ್ಲ ಕೊಡ್ತಾ ಇದ್ವಿ ಭಟ್ರೆ. ಅದನ್ನ ನೆನೆಸ್ಕೊಂಡೆ. ಆದ್ರೆ ಈಗ ಬರೀ ಕೈ. ನಿಮ್ದು ಶ್ರೀಮಂತರ ಮನೆತನ ಅಲ್ವೇ? ಸಂಭ್ರಮ ಇದ್ದೇ ಇರುತ್ತೆ. ಇದ್ದಾಗ ಕೈ ತುಂಬಾ ದಾನ ಮಾಡಿದ್ದೀರ. ದಾನ ಮಾಡಿರೋದನ್ನ ಮೆಲ್ಕ್ ಹಾಕೋದೇ ಒಂಥರ ಆನಂದ. ಇನ್ನು ಇವರಿಬ್ರಿಗೆ ಮುದಿ ಹಸುಗಳ ಹಾಗೆ ಮೆಲ್ಕಾಕೋದೇ ಕೆಲಸ ಗೋವಿಂದ. ತುಂಬಾ ಮೆಲ್ಕ್ ಹಾಕಿದ್ರೆ ಹಲ್ಲು ಉದ್ರೋಗಲ್ವಾ ಗುರುವೆ? ಉದ್ರೋದ್ರೆ ಸಂತೋಷ ಪಡೋಣ ಬಿಡು ಗೋವಿಂದ. ಈ ಮುದುಕಿ ನಮ್ಮಪ್ಪನ್ನ ಮಠಕ್ಕೆ ಬದ್ದಿರೋ ಹಾಗೆ ಮಾಡಿದ್ಲು.
ಆ ಮುದುಕನಿಂದ ನಾವು ಪಡಬಾರ್ದೇ ಇರೋ ಕಷ್ಟಗಳನ್ನೆಲ್ಲ ಪಟ್ಟು ಇವರಿಬ್ರು ಈಗ ಮಠಕ್ಕೆ ಸ್ವರ್ಗ ನೋಡಬೇಕು ಅಂತ ಬಂದಿದ್ದಾರೆ. ಆದ್ರೆ ನಾನು ಅವ್ರನ್ನ ನರಕಕ್ಕೆ ಕಳ್ಸೋವರೆಗೂ ಸುಮ್ಮನಿರೋದಿಲ್ಲ ಗೋವಿಂದ. ಹೌದು ಭಟ್ರೆ, ಭಗವಂತ ನಮಗೆ ಶ್ರೀಮಂತಿಕೆ ಕೊಟ್ಟಿದ್ದ, ಅದನ್ನ ಸದ್ಬಳಕೆ ಮಾಡ್ಕೊಂಡ್ವಿ ಅನ್ನೋ ಆನಂದ ಇದ್ದೇ ಇರುತ್ತೆ. ಅಮ್ಮ, ನೀವು ಭಗವಂತ ಕೊಟ್ಟಿರೋ ಶ್ರೀಮಂತಿಕೆನ ಸದುಪಯೋಗ ಮಾಡ್ಕೊಂಡಿದ್ದೀರ. ಹೌದು, ಈಗ ಮೂಲರಾಮನ ಸೇವೆ ಮಾಡಿ ನನ್ನ ಜೀವನ ಪಾವನ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಈ ಪಾವನ ಅಂದ್ರೆ ಏನು ಗುರುವೆ? ಏನ್ರೋ ಮಾಡ್ತಿದ್ದೀರಾ? ಕೆರಡನಿ ಹಾಕ್ರು ಅಂದ್ರೆ ತಲೆ ತುಂಬಾ ಸುರ್ದ್ಬಿಟ್ರಲ್ರೋ. ಓ, ನನಗೆ ತಲೆಗೆ ಹಿಂದೆ ಹಚ್ಕೊಂಡ್ರೆ ಶೀತ ಆಗುತ್ತೆ ಕಣ್ರೋ. ಶೀತ ಆದ್ರೆ ಅತ್ತೆ ಭರ್ಜರಿಯಾಗಿ ಮೆಣಸಿನ ಸಾರು ಮಾಡ್ತಾರೆ ದೊಡ್ಡಪ್ಪ. ಕುಡಿದ್ರೆ ಶೀತ ಎಲ್ಲ ಕಿತ್ಕೊಂಡೋಗುತ್ತೆ. ನೀವು ಸುಮ್ಮನೆ ಇರ್ಬೇಕಷ್ಟೇ. ಹೌದು, ತಲೆ ಎಲ್ಲ ತಣ್ಣೀರ್ ಸ್ನಾನ ಮಾಡಿ ಜಡ್ಗಟ್ಟೋಗಿದೆ. ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಸಿನೀರು ಏನ ಸಾಕು ಬಿಡ್ರೋ. ಸುಮ್ನೀರಿ ದೊಡ್ಡಪ್ಪ. ನೀವೇನ್ ಎಣ್ಣೆ ಹಚ್ತಾ ಇದ್ದೀರೋ ಇಲ್ಲ ಎಣ್ಣೆಲ್ಲ ಮುಳುಗಿಸ್ತಾ ಇದ್ದೀರೋ? ಎಣ್ಣೆಯಲ್ಲಿ ಮುಳುಗ್ಸಿ ಬಿಸಿನೀರಲ್ಲಿ ಮೀಸಿ ಒಳ್ಳೆ ಮಜ್ಜನನೇ ಮಾಡಿಸ್ತೀವಿ ದೊಡ್ಡಪ್ಪ.